ಅದು ದುಡ್ಡೇನಾಯ್ತೋ ಏನೋ, ದುಡ್ಡೇ ಇಲ್ಲ ಇಲ್ಲ. ಅಯ್ಯೋ ಸುಗುಣ ಆಗ್ಲೆಲ್ಲ ಕೇಳ್ತಾ ಇದ್ದಾಳೆ, ಏನ್ರಿ ಏನೋ ಗುಡ್ ನ್ಯೂಸ್ ಹೇಳ್ತೀನಿ ಅಂದ್ರಿ, ಏನೋ ಗುಡ್ ನ್ಯೂಸ್ ಹೇಳ್ತೀನಿ ಅಂದ್ರಿ ಅಂತ ಆಗ್ಲೆಲ್ಲ ಕೇಳ್ತಾ ಇದ್ದಾಳೆ. ಅವಳಿಗೆ ಏನು ಹೇಳ್ಬೇಕಂಬತ್ತೆ ಗೊತ್ತಾಗ್ತಾ ಇಲ್ಲ ಹೋಗತ್ಲಾಗೆ. ಇರೋದೇ ಹೇಳ್ತೀನಿ, ಸುಗು ಹಿಂಗೆ ಹೋಗಿದ್ದೆ ಅಲ್ಲೆಲ್ಲ ಬಿದ್ದೋಗ್ಬಿಟ್ಟೈತೆ ಅಂತ ಹೇಳ್ತೀನಿ. ನೋಡೋಣ ಅದೇಲೆ ಏನು ಅಂತಾಳೆ ಅಂತ ಹೇಳಿ. ಪಾಪ ಆಗ್ಲೆಲ್ಲ ಕೇಳ್ತಾ ಇದ್ದಾಳೆ, ಏನು ಗುಡ್ ನ್ಯೂಸು ಅಂತ. ಸುಗುಣ ಸುಗುಣ ಹಾ ರೀ ಬಂದೆ. ಯಾಕೆ ಬಾಯಿಲಿ ಸುಗುಣ. ಬಂದೆ? ಏನಾದರೂ ಬೇಕಾ? ಏನು ಮಾಡ್ತಾ ಇದ್ದೆ ಸುಗುಣ? ಏನಿಲ್ಲಪ್ಪ, ನೀವು ಬಟ್ಟೆ ಎಲ್ಲ ತೆಗ್ದಾಕಿದ್ರಲ್ಲ, ಅದು ಹಳೇದೆಲ್ಲನ ಗಲೀಜಾಗಿರೋದ, ಅದನ್ನೆಲ್ಲ ಬಟ್ಟೆ ತೊಳೆಯೋದಕ್ಕೆ ಆಗ್ತಾ ಇದ್ದೆ. ಹೌದಾ? ಅದ್ರಲ್ಲಿ ಏನಾದರೂ ದುಡ್ಡಿತ್ತಾ? ನೋಡ್ದ ಜೋಬೆಲ್ಲ ಚೆಕ್ ಮಾಡ್ದ? ಎಲ್ಲ ಜೋಬನ್ನು ಚೆಕ್ ಮಾಡಿದೆ, ಯಾವುದ್ರಲ್ಲೂ ದುಡ್ಡು ಇರಲಿಲ್ಲಪ್ಪ. ಏನು ದುಡ್ಡು ಏನಾದರೂ ಬಿಟ್ಟಿದ್ರಾ? ಅಲ್ಲ, ಏನಾದರೂ ದುಡ್ಡೇನಾದರೂ ಇತ್ತ ಅಂತ ಕೇಳಿದೆ. ಇಲ್ಲ ಕಣ್ರಿ, ಶರ್ಟ್ ಜೋಮು, ಪ್ಯಾಂಟ್ ಜೋಮು, ಮತ್ತು ಡ್ರೈಯರ್ ಜೋಮು ಎಲ್ಲ ಚೆಕ್ ಮಾಡಿದೆ, ಯಾವುದ್ರಲ್ಲೂ ಇಲ್ಲ. ನಾನು ಎಲ್ಲದರಲ್ಲೂ ನೋಡೆ ಮತ್ತೆ ಬಟ್ಟೆ ನೆನಕೋದು. ಯಾವತ್ತು ನಾನು ಬಟ್ಟೆ ತೊಳೆಯೋಕ್ಕೆ ತಗೊಂಡೋದ್ರೂ ಎಲ್ಲ ಜೋಬ್ ಚೆಕ್ ಮಾಡೋದೆ, ಯಾವ್ದಾಗಾದ್ರೂ ದುಡ್ಡು ಬಿಟ್ಟಿರ್ತಾರೇನೋ ಅಂತ ಎಲ್ಲ ಜೋಬನ್ನು ಚೆಕ್ ಮಾಡ್ತೀನಿ. ಸಿಗ್ಲಿಲ್ವೇನೋ? 500 ರೂಪಾಯಿನೂ ಸಿಗ್ಲಿಲ್ವೇ? ಇಲ್ಲಪ್ಪ, 1 ರೂಪಾಯಿನೂ ಸಿಗಲಿಲ್ಲ ಅದ್ರಾಗೆ. ಅಯ್ಯೋ ದೇವ್ರೇ, ಸುಗುಣ ಓತಲ್ಲೇ ನಮ್ದು 1,00,000 ದುಡ್ಡು, 1,00,000 ದುಡ್ಡು ಆರಾಮಾಗಿ ತಗೊಂಬಂದಿದ್ದೆ ಕಣೆ. ಹಾ, 1,00,000 ದುಡ್ಡಾ ರೀ? ಏನು ಹೇಳ್ತಾ ಇದ್ದೀರಾ? ಅಯ್ಯಪ್ಪ ದೇವ್ರೆ, 1,00,000? ಹೂನೇ ಸುಗು, ಅದೇ ನಿನಗೆ ಗುಡ್ ನ್ಯೂಸ್ ಕೊಡಬೇಕಂತ ನಾನು ಗುಡ್ ನ್ಯೂಸ್ ಹೇಳಬೇಕು ಅಂತ ಹೇಳ್ತಾ ಇದ್ದು. ಅದೇ ಕಣೆ, ನಾನು 1,00,000 ದುಡ್ಡು ಗೆದ್ದಿದ್ನ. ನಾನು ಅಲ್ಲಿ ಆಟ ಆಡೋಕ್ಕೆ ಹೋಗಿದ್ದೆ, ಅದರಲ್ಲಿ 1,00,000 ದುಡ್ಡು ಗೆದ್ದಿದ್ದೆ. 1,00,000 ದುಡ್ಡು ನಿನಗೆ ತಗೊಂಬಂದು ಕೊಡೋಣ, ನಿನಗೆ ಸರ್ಪ್ರೈಸಾಗಿ ತೋರ್ಸೋಣ, ನಿನಗೆ ಹೇಳೋಣ ಈ ವಿಷಯನ ಅಂತ ಹೇಳಿ ನಾನು ಜೋಬಲ್ಲಿ ಇಟ್ಕೊಂಡಿದ್ರೆ ಕಾಯಿ ತಗೊಂಬರೋಣ ಅಂತ ಹೋದ್ನಲ್ಲ, ಅಲ್ಲಿ ನಾಯಿ ಹಿಡ್ಕೊಂಡು ಎಲ್ಲ ಕಿತ್ಬಿಡ್ತಲ್ಲ, ಜೋಬೆಲ್ಲ ಕೀಳ್ತು. ಆವಾಗೆಲ್ಲ ಉದ್ರೋಗ್ಬಿಟ್ಟೈತೆ ಕಣೆ, ಅಲ್ಲೇನೆ 1,00,000 ದುಡ್ಡು. ಅಯ್ಯೋ ದೇವ್ರೆ ರೀ, ಏನು ಹೇಳ್ತಾ ಇದ್ದೀರಾ? ಅಯ್ಯೋ ಯಪ್ಪ, 1,00,000 ದುಡ್ಡು ಕಳೆದ್ರಿ? ಅಯ್ಯೋ ದೇವ್ರೆ, ಥೋ ಹೋಗತ್ತ. ಅಯ್ಯಯ್ಯೋ, ನಾನು ನನ್ನ ಮಂಡೆ, 1,00,000 ದುಡ್ಡು ಓತಲ್ಲಪ್ಪ. ನಾನು ಕಾಯಿ ತಕೊಂಬ ಅಂತ ಹೇಳಿದೆ, ಸುಮ್ಮನಿದ್ರು ಇರ್ಬೋದಾಗಿತ್ತು. ಥೋ, ಎಂಥ ಕೆಲಸ ಆಯ್ತಪ್ಪ. ಥೋ, ನನ್ನ ನನಗೆ ನಾನು ಹೊಡ್ಕೊಂಬನ ಮಂಗಾಗ್ತೈತೆ. ಹ್ಞೂ ಸುಗುಣ, 1,00,000 ದುಡ್ಡು ಕಣೆ, ಉಂಡಂಗಲ್ಲ ತಿಂದಂಗಲ್ಲ ಸುಮ್ಮನೆ ವೇಸ್ಟ್ ಆಯಿತು. ಅಯ್ಯೋ, 1,00,000 ದುಡ್ಡು ಹೋಯ್ತಲ್ಲ. ಅಯ್ಯಯ್ಯೋ, ಥೋ ಹೋಗತ್ತ, ನಾನು ಮನೆ ಆಳಿ. ಅಯ್ಯೋ ಹೋಗತ್ಲಾಗೆ, ನಾನು ಸುಮ್ಮನಿದ್ರು ಇರ್ಬೋದಾಯ್ತು, ಕಾಯಿ ತಕೊಂಬ ಅಂತ ಹೇಳಿದ್ನಪ್ಪ. ಅಯ್ಯೋ, 1,00,000 ಅಲ್ಲ, ನೀವು ಸುಮ್ಮನೆ ಬರಬೇಕಾ? ಕಾಯಿ ಬೇಡ, ಯಾಕೆ ಬೇಡ ಅಂತ ಹೇಳಿ 1,00,000 ದುಡ್ಡಿತ್ತಲ್ಲ, ಅದ್ರಾಗೆ ತೋರ್ಬೋದಾಗಿತ್ತು. 10 ಟೌನ್ನಾಗ ಒಂದು 10 ಕಾಯಿ. ಅಯ್ಯಪ್ಪ, 10 ಕಾಯಿ ಕದಿಯಕ್ಕೆ ಹೋಗಿ, ಅಯ್ಯೋ 10 ಕಾಯಿ ಕದಿಯಕ್ಕೆ ಹೋಗಿ 1,00,000 ದುಡ್ಡು ಹೋತಲ್ಲಪ್ಪ. ಅಯ್ಯೋ ಶಿವನೇ, ಅಯ್ಯಯ್ಯೋ ದೇವ್ರೆ, ಯಾಕಪ್ಪ ನಮ್ಮಿಂದ ಹಿಂಗೆ ದುಡ್ಡೆಲ್ಲ ಉದ್ಬನ ಮಾಡ್ತೀಯಾ? ಅಯ್ಯೋ ಥೋ, 1,00,000 ದುಡ್ಡು ರೀ ಹೋಗತ್ತ. ನಾನಂತೂ ಕಾತ್ಕೊಂಡಿದ್ದೆ, ನಮ್ಮ ಮನೆಯವ್ರು ಬರ್ತಾರೆ, ಯಾತನ ಬರ್ತಾರೆ, ಯಾತ ಗುಡ್ ನ್ಯೂಸ್ ಹೇಳ್ತೀವಿ ಅಂದವ್ರೆ ಅಂತ ಕಾತ್ಕೊಂಡಿದ್ದೆ. ಅಯ್ಯೋ ದೇವ್ರಿ, 1,00,000 ದುಡ್ಡು ಹೋತಲ್ಲಪ್ಪ. ಅಯ್ಯೋ ಹೇ ಸುಗುಣ, ಅದ್ಯಾಕೆ ಹಂಗೆ ಅಯ್ಯಪ್ಪ ಅಯ್ಯಪ್ಪ ಅಂತ ಮಾತಾಡ್ತೀಯ? ಯಾಕೆ, ಏನಾತೆ? ಅಯ್ಯೋ ಅಮ್ಮ, 1,00,000 ದುಡ್ಡು ಹೋತಮ್ಮ, 1,00,000 ರೂಪಾಯಿ ದುಡ್ಡು ಹೋತು. ನಿಮ್ಮೊಳಿ ಅಂದರು ಅವತ್ತು ಬರಬೇಕಾದ್ರೆ 1,00,000 ದುಡ್ಡು ಕಳಿಕೆಂಬಂದವ್ರೆ. ಥೋ ಹೋಗತ್ತ. ಅಯ್ಯೋ, ಜೋಮ್ನ ಕಿತ್ಕೊಂಡಿದ್ರಂತೆ, ಯಾವ್ದ್ರಾಗ ನಾವು 1,00,000 ಗೆದ್ದಿದ್ರಂತೆ. ಜೋಮ್ನ ಕಿತ್ಕೊಂಡು ಬರಬೇಕಾದ್ರೆ ಕಾಯಿ ತರಕ್ಕೆ ಹೋಗಿತ್ತಾಗ ನಾಯಿ ಕಿತ್ತಾಗ ಅಲ್ಲೆಲ್ಲ ಹೋಗ್ಬಿಟ್ಟೆವೆ. ಅಯ್ಯೋ, 1,00,000 ರೂಪಾಯಿ ದುಡ್ಡು ತಗೊಂಡು ಯೋಸ್ ಕಾಯಿ ತಗೋಬೋದು. ಒಂದು 2,000 ರೂಪಾಯಿ ಕಾಯಿ 2,000 ರೂಪಾಯಿ ದುಡ್ಡು ತಗೊಂಡು ಯೋಸ್ ಒಂದು ಕಾಯಿ ತರ್ಬೋದಾಯ್ತಲ್ಲಪ್ಪ. ಅಯ್ಯಯ್ಯೋ, ಒಂದು ನ್ಯಾಯಾಗ ಹೋತಲ್ಲಪ್ಪ 1,00,000 ದುಡ್ಡು. ಅಯ್ಯೋ ಓತಲ್ಲಪ್ಪ, ಏನಪ್ಪ ಮಾಡೋದು? ನೀನು ಸುಗುಣ ಸುಮ್ಮನಿರ್ಬೋದಾಗಿತ್ತು ಹೇಳತ್ಲಾಗೆ. ನಾನು ಅವತ್ತು ಬಸ್ಸಾರು ಮಾಡಿದ್ದೆ, ಸೊಪ್ಪಿಗೆ ಕಾಯಿ ಕಮ್ಮಿ ಐತೆ ಅಂತೇಳಿ ಕಾಯಿ ತಕೊಂಬ ಅಂತ ಫೋನ್ ಮಾಡಿದೆ. ನೀನು ಬರೇ ಇಂಥ ಮಾಡೋದೆ, ಹೋಗತ್ತ ಬಡೇ ಅರ್ವಟ್ಟಿನ ಕೆಲಸ. ನೋಡಿ, ಉಂಡಂಗಲ್ಲ ತಿಂದಂಗಲ್ಲ. ನಾವೆಲ್ಲ 10 ರೂಪಾಯಿ ಕಳಿಯೋಕ್ಕಿಂತ ಮುಂದೆ ನೋಡ್ತೀವಿ, ಸಾರ್ಗೊಂದಿಟ್ಟು ಎಣ್ಣೆ ಸ್ಯಾನೆ ಹಾಕೋಕ್ಕಿಂತ ಮುಂದೆ ನೋಡ್ತೀವಿ. ಹೋಗುತ್ತಲ್ಲಪ್ಪ 110 ರೂಪಾಯಿ KG ಎಣ್ಣೆ ಅಂತೇಳಿ ನಾನೊಂದು ಈಟೀಟೆ ಒಯ್ತೀನಿ. ಹೇಳು ಅಂತಂದ್ರೆ 1,00,000 ರೂಪಾಯಿ ದುಡ್ಡು ಕಳಕ್ಕೆ ಮುಂದವ್ರಿ ಅಂತಂದರೆ ಹೋಗತ್ತ. ನೀನು ಬರೇ ಇಂಥ ಮಾಡೋದೆ ಕಣಮ್ಮ ತಾಯಿ. ಅಯ್ಯೋ, ನಾನು ಸುಮ್ಮನಿರ್ಬೋದಾಗಿತ್ತು, ಏನು ಮಾಡೋಣ? ಉಳ್ಳ ಬರ್ತಾರಲ್ಲ, ಮನೆಯ ಕಾಯಿದಾವೆ ಅಂದ್ರಲ್ಲ, ಅದಕ್ಕೆ ತಗೊಂಬರ್ಲಿ ಅಂತ ಫೋನ್ ಮಾಡಿದೆ. ಇವರು ಹಿಂಗೆ ಅಲ್ಲಿ ತಗೊಬರ್ತಾರೆ ಎಂಬುದು ನನಗೇನು ಗೊತ್ತಿತ್ತಮ್ಮ.
ನಾನು ನಮ್ಮಪ್ಪ ನಮ್ಮಮ್ಮನ ಬೈದು ಬಂದಿದ್ದೆ, ಭಾಗ ಕೊಡಲಿಲ್ಲ ಅಂದರೆ ಈ ಮನೆಗೆ ಬರೋಲ್ಲ, ಈ ಊರಕ್ಕೆ ಕಾಲಿಕ್ಕಲ್ಲ ನಾನು ಅಂತ ಹೇಳಿ ಬೈದು ಬಂದಿದ್ನ. ತಿರ್ಗೇನ ನಾವು ಹೋದ್ರೆ ನೋಡಪ್ಪ ಬರೋಲ್ಲ ಅಂತ ಹೇಳಿದ್ದ. ಬಂದವನೇ ಅನ್ಕೊಂತಾರೆ, ಅದಕ್ಕೇನೆ ಅಲ್ಲಿ ಮಂತಕ್ಕಿನ್ನೇನು ಹೋಗೋದು, ಒಳ್ಳ ಇವರು ಶೆಡ್ಡಿನ ತಗೋ ಇದ್ದಾವೆ ಅದಕ್ಕೆ ತಗೊಂಬರೋಣ ಅಂತ ಓದಿ. ಆ ನಾಯಿ ಇರಲಿಲ್ಲ ಒಂದಿನ ಹೋದಾಗ, ಅದು ಇನ್ನೊಂದಿನ ನಾಯಿ ತಂದು ಕಟ್ಟಾಕ್ಯವ್ರೆ. ಏನು ಮಾಡೋಣ, ನಾಯಿ ಕಡ್ದು ಬಿಡ್ತು ಮ್ಯಾಗ್ಲಿಂದ ಕೆಳಕನ. ಅಯ್ಯೋ ನಮ್ಮ ಊರಗಳರು ಯಾರನ್ನ ಕೇಳಿರಿ ಕಾಯಿ ತಕ ಬರಕ್ಕೆ ಹೋಗಿದ್ದೆ, ಅದಕ್ಕೆ ನಾಯಿ ಕಡ್ದೈತೆ ಅಂತ ಹೇಳ್ಬೇಡ್ರಿ. ಅಲ್ಲಿ ಬರ್ಬೇಕಾದ್ರೆ ಅಲ್ಲಿ ನಿಲ್ಸಿದ್ದೆ, ಯಾವುದೋ ಏರ್ನಾಯಿ ಬಂದು ಕಡ್ದೈತಿ ಅಂತ ಹೇಳ್ರಿ. ನಮ್ಮೂರಾಗೆ ಆಡ್ಕೊಂತಾರೆ. ನಮ್ಮ ಆಮೇಲೆ ಹಂಗೆ ಕೇಳಿರ ಕಾಯಿ ತರಕ್ಕೆ ಹೋಗಿದ್ದೆ ನಾಯಿ ಕಡ್ದೈತೆ ಅಂತ ಹೇಳಿ ಸುಮ್ಮನೆ ಅಲ್ಲೆಲ್ಲ ಬರ್ಬೇಕಾದ್ರೆ ಕಡೀತು ಅಂತ ಅಷ್ಟೇನಿ. ಇಲ್ಲಿ ಊರಿನ ಹೆಂಗಸ್ರು ಏನಿಲ್ಲ ಆಡ್ಕೊಂತಾರೆ ಮೊದ್ಲೇನಿ. ನಮ್ಮ ಸುಗುಣ ಒಬ್ಳೆ ಬಂದಾಗ್ಲೇನಿ ಅಯ್ಯೋ ಗಣ್ಣು ಕುಟ್ ಗುದ್ದಾಡ್ಕೊಂಬಂದವಳೇನೋ ಅಂತ ಮಾತಾಡೋರು. ಮೊದಲೇ ನಮ್ಮೂರಿನ ಜನ ಒಳ್ಳೆಯರಲ್ಲ. ಅದಕ್ಕೆ ನಾನೇನ ಪ್ಯಾಂಟಿನ ಜೋಮ್ನಾಗ ಏನಾನ ಐತೇನ ಅದಕ್ಕೆ ನೋಡಮ್ಮ ಅಂತ ಹೇಳಿದ್ದು. ನೀನೇನು ಆಮೇಲೆ ಪುಸುಕುಂದು ಬಟ್ಟೆ ನೆನಕ್ಕೆ ತಗೊಂಡೋಗಿ ಆಮೇಲೆ ನೆನಕ್ಕೆ ಬಿಟ್ಟಿಯ ಅಂತ ಹೇಳಿದ್ದು. ಹೋಗತ್ತ ಅದಕ್ಕೆ ನನಗೆ ಹೇಳಕ್ಕೆ ಮಾಕಿರಲಿಲ್ಲ, ಹೇಳಲಿಲ್ಲ. ನೀನು ಬೇರೆ ಆಗ್ಲೆಲ್ಲ ಕೇಳ್ತಿದ್ದಲ್ಲ, ಏನೋ ಗುಡ್ ನ್ಯೂಸ್ ಹೇಳ್ತೀವಿ ಅಂತಿದ್ರಿ, ಏನಾನ ಸಂತೋಷದ ವಿಷಯ ಹೇಳ್ತೀನಿ ಅಂತಿದ್ದೆ, ಅದಕ್ಕೆ ಏನು ಅಂತ ಕೇಳೋದಕ್ಕೆ ಹೇಳ್ದೆ ಅಷ್ಟೇ. ಇಲ್ಲಾಂದ್ರೆ ಹೇಳ್ತಾನೆ ಇರಲಿಲ್ಲ ಸುಗುಣ. ಅಯ್ಯೋ ನೀವು ಹೇಳಲೇಬಾರ್ದಾಗಿತ್ತು ಹೋಗತ್ಲಾಗಿ. ನನ್ನ ಮನ್ಸಿಗಂತೂ ಬೇಜಾರಾಗ್ತೈತೆ. ಹೇಳಲಿಲ್ಲ ಅಂದ್ರೆ ಏನು ಆಗ್ತಿರ್ಲಿಲ್ಲ ಅತ್ಲಾಗಿ, ಆತ ಬಿಡತ್ತ ಅಂತ ಹೇಳಿ ಸುಮ್ಮನೆ ಆಗ್ತಿದ್ದೆ. ಹೋಗತ್ತ ಮತ್ತೆ ಹೊಳಿ ಅಂದರೆ ನೀವು ಇವಾಗ ಹೇಳಿದ್ಕೆ ನನಗೂ ಬೇಜಾರಾಗ್ತೈತೆ. ಸುಮ್ಮನೆ ಹೇಳ್ದಂಗೆ ಹಂಗೆ ಇದ್ದಿದ್ರೆ ಇವಾಗ ಅಯ್ಯೋ 1,00,000 ದುಡ್ಡು ಕಳ್ದಂಗೆ ಆತಲ್ಲಪ್ಪ ಅಮ್ಮಂಗೆ ಆಗುತ್ತೆ. ಹೇಳಲಿಲ್ಲ ಅಂದ್ರೆ ಏನು ಅನ್ನಿಸ್ತಿರ್ಲಿಲ್ಲ ಅತ್ತ. ಊರಿ ಇಂಥವೆಲ್ಲ ಹೇಳೋಕೆ ಹೋಗ್ಬೇಡ್ರಿ, ನನಗೆ ಕಳ್ದವೆಲ್ಲ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ. ಅಯ್ಯೋ ದೇವ್ರೆ, ಸುಮ್ಮನೆ ದುಡ್ಡು ಹೋತಲ್ಲಪ್ಪ ಅಂತ ಬೇಜಾರಾಗ್ತೈತೆ. ಹೋಗತ್ತ ಸುಮ್ಮನಿದ್ರು ಇರ್ಬೋದಾಗಿತ್ತು. ಸಂತೋಷದ ವಿಷಯ ಹೇಳ್ತೀನಿ ಅಂತ ದುಃಖದ ವಿಷಯ ಹೇಳ್ಬಿಟ್ರಿ ನೀವು. ಆಗಲೇ ಯಾರ ಬಂದರು ಕಣೆ, ನೀಲಂ ಬಂದ್ಲೇನ? ನೀಲಕಾಯಿ ಬಂತು. ಸುಮ್ಕಿರಿ ಆತು, ಹೇಳೋಕೆ ಹೋಗ್ಬೇಡ. ಹೇಳ್ತಾರೆ ಏನಾಗೈತಿ ಅಂದ್ರೆ ನಾಯಿ ಕಡ್ದೈತಿ ಅಂತ ಒಂದು ನಾಯಿ ಕಡ್ದಿರಂಗೆ ಕಾಣ್ತೈತೆ ಅವ್ರಿಗೂ. ಯಾಕೆ ಚೆನ್ನಾಗಿಲ್ಲ ಸುಗುಣ ನಿನ್ನ ಗಂಡಗೆ? ಯಾಕೆ ಹಿಂಗೆ ಮನಿಕೊಂಡಿದ್ದಾನೆ? ಅಯ್ಯೋ ಅವತ್ತು ರಾತ್ರಿ ಹೊತ್ನಾಗ ಊರಿಗೆ ಬರಬೇಕಾದ್ರೆ ಅಲ್ಲಿ ಅಕ್ಕ ಗಾಡಿ ನಿಲ್ಸಿದಾರ. ಅಕ್ಕ ಗಾಡಿ ನಿಲ್ಸಿದ್ರೆ ಅದು ಯಾವುದೋ ಏರ್ನಾಯಿ ಅಲ್ಲಿ ವಾಸಿ ಓತಂತೆ, ಅದಕ್ಕೆ ಕಡ್ದೈತೆ ಕಣಕ್ಕ ಊರಿಗೆ ಬರಬೇಕಾದ್ರೆ. ಅಯ್ಯೋ ಶಿವನಿ ನಾಯಿ ಕಡ್ದೈತಿ ಯಪ್ಪ, ಹೆಂಗೆ ಕಡ್ದೈತಿ ನೋಡಿ, ಓಟನ್ ಕಡ್ದೈತಿ. ನೋಡಕ್ಕ ಅವನಿಷ್ಟು ನನ್ನ ಮಗೊಂದು ಎಲ್ಲಿತ್ತ ಏನು ಹೆಂಗೆ ಕಡ್ದೈತಿ. ಅದಕ್ಕೇನೆ ಅವತ್ತು ಆಸ್ಪತ್ರೆ ತೋರಿಸ್ಕೊಂಡು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದಿದ್ದಾರೆ. ಇವತ್ತು ಮಾಡಿಸ್ಕೊಂಬಂದ್ರು ಹೋಗಿ. ಎದ್ದಾಗ ನಮ್ಮ ಪ್ರವಿ ಕರ್ಕೊಂಡು ಹೋಗಿದ್ದ. ನಮ್ಮ ಪ್ರವಿ ಗಾಡಿ ಹೊಡಿಯೋದು ಕಲ್ತವನ, ಅದಕ್ಕೆ ಅವನೇ ಕರ್ಕೊಂಡು ಹೋಗಿದ್ದ ಗಾಡಿಗೆ. ಮತ್ತೆ ಯಪ್ಪ ನಾಯಿ ಕಡಿಯೋ ಸವಾಸಲ್ಲ. ಯಪ್ಪ ನಾಯಿ ಕಡಿಬಾರ್ದು ಹೇಳಪ್ಪ ಸ್ವಾಮಿ, ಅವು ಇಂಜೆಕ್ಷನ್ ಮಾಡಿಸ್ಕೊಂಬಕ್ಕಾಗಲ್ಲ. 14 ಇಂಜೆಕ್ಷನ್ ಮಾಡಿಸ್ಕೋಬೇಕು. 14 ಇಂಜೆಕ್ಷನ್ ಒಂದೇ ಸತಿ ಮಾಡ್ತಾರೆ? ಇಲ್ಲ ಕಣಕ್ಕ, ಡೇಟ್ ಹಾಕ್ಕೊಟ್ಟವ್ರೆ. ಒಂದೊಂದು ದಿನ ಬಂದು ಮಾಡಿಸ್ಕೊಂಡು ಹೋಗ್ಬೇಕು ಅಂತ ಅವರು ಡೇಟ್ ಬರ್ಕೊಟ್ಟವ್ರೆ. 14 ಇಂಜೆಕ್ಷನ್ ಹಾಕ್ಸ್ಕೊಂಬ್ಲೇಬೇಕಂತೆ ನಾಯಿ ಕಡ್ದಾರು. ಮೊದಲು ಒಂದೇ ಸತಿ ಹಾಕಾರಂತೆ ಬುಡ್ಡಕ್ಳಕ್ಕೂ ಅಲ್ಗೂ ಇಲ್ಗೂ. ಇವಾಗ ಹಂಗೆ ಹಾಕಲ್ವಂತೆ, ಡೇಟ್ ಕೊಡ್ತಾರಂತೆ. ಅವರು ಡೇಟ್ ಕೊಡ್ತಾ ಹೋಗಿ ಹಾಕ್ಸ್ಬೇಕಂತೆ. ಮೊದಲು 14 ಇಂಜೆಕ್ಷನ್ ಒಂದೇ ಪಟ್ಟು ಹಾಕಾರಂತೆ. ಒಂದೇ ಸರ್ತಿ ಹಾಕಾರು. ಇವಾಗ ಡೇಟ್ ಕೊಡ್ತಾರೆ, ಅವಾಗ ಕೊಟ್ಟಾಗ ಹೋಗಿ ಹಾಕ್ಸಿ ಬರಬೇಕು. ಹೋಗಿ ಹಾಕ್ಸ್ಕೊಂಬರಪ್ಪ. ತಿರ್ಗಿ ಇಂಜೆಕ್ಷನ್ನ ಒಟ್ಟುನು ಕೈ ಬಿಡಬೇಡ, ಹೋಗಿ ಹಾಕ್ಸ್ಕೆ ಅವ್ರು ಹೇಳಿರೋ ಡೇಟ್ಗೆಲ್ಲನ. ತಿರ್ಗಾ ಮಳೆ ಪಳೆ ಬಂದ್ರೆ ಅಂದರೆ ತಿರ್ಗಾ ಆಮೇಲೆ ನಾಯಿ ಆದಂಗೆ ಏರ್ನಾಯಿ ಬೊಗಳದಂಗೆ ಬೊಗಳೋದು, ಏರ್ನಾಯಿ ಆಡ್ದಂಗೆ ಆಡ್ತಾರಂತೆ. ಮಳೆ ಪಳೆ ಬಂದಾಗ ನೆನೆ ಬೇಡ, ಒಂದೆರಡು ದಿನ ಹುಷಾರಾಗಿರು. ನಾನು ಅಲ್ಲೆಲ್ಲ ನಾಟಿ ಔಷಧ ಕೊಡ್ತಾರಂತಲ್ಲೇ ನೀಲಮ್ಮ, ಅದಕ್ಕೇನೆ ಅದನ್ನ ತಿಂದರೆ ವಾಸಿ ಏನು ಮುಂದೆ ತೊಂದರೆ ಆಗಲ್ಲ ಅಂತ ಯಾರೋ ಹೇಳಿದ್ರು. ನಾಯಿ ಕಡ್ದಿರೋದಕ್ಕೆ ನಾಟಿ ಔಷಧ ಕೊಡ್ತಾರಂತಿ. ಅದಕ್ಕೇನೆ ನಾನು ಕೊಡ್ಸೋಣ ಅಂತಿದ್ದೆ ಕಣೆ. ಕೊಡ್ಸು. ಅದು ಯಾರೋ ನಮ್ಮೂರಾಗೆ ಇವ್ರು ಪದ್ಮಕ್ಕರು ಗಂಡಗ ಯಾರ್ಗ ಕಡ್ದಿತ್ತಲ್ಲ, ಅವಾಗ ಅವ್ರು ಕರ್ಕೊಂಡೋಗಿ ಕೊಡಿಸಿದ್ರು. ಅದು ಒಂದು 2 ದಿನ ಪೊತ್ತೇವಿರ್ಬೇಕಂತೆ. ಅವ್ರು ಹೇಳಿದ್ದ ಅಷ್ಟೇ ತಿನ್ಬೇಕಂತೆ, ಅವ್ರು ಹೇಳ್ದಿಲ್ಲದೆಲ್ಲ ತಿನ್ಬಾರ್ದಂತೆ. ಯಾಕೆ ಹೇಳ್ತಾರಂತೆ ಇಂಥ ಊಟ ಅಂತ ಬರ್ಕೊಡ್ತಾರಂತೆ. ಸುಮ್ಮನೆ ನಾಟಿ ಔಷಧ ಕೊಡಿಸ್ರಿ. ಮುಂದೆ ಯಾವ ಸ್ಯಾನೆ ಕಡ್ದೈತೆ ನಾಯಿ, ಒಂದು ಏಟು ಕಡ್ದಿದ್ರೆ ಬಿಡತ್ತ, ಒಂದೇಟು ಅಲ್ಲಿ ನೆಟ್ಟೈತೆ ಅನ್ಬೋದಾಗಿತ್ತು. ಸ್ಯಾನೆ ಕಿತ್ತೈತೆ ನೋಡು, ಹಂಗೆ ಮ್ಯಾಲಿಂದ ಕೆಳಕನ ಗಿಬ್ರೆ ಐತೆ, ತಡೆ ಎಲ್ಲ ಹಿಂದೆಲ್ಲ ಕಡ್ದೈತೆ ಓಟನ್ ಪಾಪ. ಕಣೆ ಹಂಗೆ ಮಾಡ್ಬೇಕತ್ತ. ಸುಮ್ಮನೆ ಓಟು ಸವಾಸನೆ ಬೇಡ, ಇಂಜೆಕ್ಷನ್ ಮಾಡಿಸ್ಕೊಂಬ್ಲಿ. ಅವ್ರಿಗೆ ಹೇಳೋದು ಇಂಜೆಕ್ಷನ್ ಮಾಡಿಸ್ಕೊಂತೀವಿ, ನೀವು ಒಂದಿಟ್ಟು ನಾಟಿ ಔಷಧ ಕೊಡ್ರಿ ಅಂತ ಹೇಳಿ. ಅಯ್ಯೋ ನಮ್ಮ ಗ್ರಾಚಾರಕ್ಕೆ ನೋಡಕ್ಕ, ಅಯ್ಯೋ ನಮ್ದೇನು ಗ್ರಾಚಾರನೋ ಏನೋ ನೋಡಿ ಹಂಗಾಗೈತಿ. ಏನು ಮಾಡೋಕ್ಕಾಗಲ್ಲಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಸುಮ್ಮನಿದ್ರು ಇರ್ಬೋದಾಗಿತ್ತು. ಕಾಯಿ ತಗೊಂಬರ್ರಿ ಅಂತ ಹೇಳಿ ಫೋನ್ ಮಾಡಿ ಸುಮ್ಮನೆ 1,00,000 ದುಡ್ಡು ಹೋತಲ್ಲಪ್ಪ, ಏನಪ್ಪ ಮಾಡೋದು. ಅಯ್ಯೋ ನನಗಂತೂ ತುಂಬ ಬೇಜಾರಾಗ್ತೈತಿ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.